ಭೀಮನಂತಾಗುವ ಆಸೆ, ಜೈ ಭೀಮನಂತಾಗುವ ಆಸೆ, ಭೀಮನ ಆಸೆ ಈಡೇರಿಸುವ ಆಸೆ, ಭೀಮನ ಆಸೆ ಈಡೇರಿಸುವ ಆಸೆ, ಭೀಮನಂತಾಗುವ ಆಸೆ, ಜೈ ಭೀಮನಂತಾಗುವ ಆಸೆ. ಅಷ್ಟೇ, ಥ್ಯಾಂಕ್ ಯು. ಎಲ್ಲರಿಗೂ ಜೈ ಭೀಮ್. ನನ್ನ ಹೆಸರು ಲಾವಣ್ಯ ಅಂತ. ತಾಲೂಕು ಸಂಚಾಲಕರಾಗಿ ಕೆಲಸ ಮಾಡ್ತಾ ಇದ್ದೀನಿ ಶಿರಾ ತಾಲೂಕಲ್ಲಿ. ಹಿಂದೆ ನಮಗೆ ಸಂವಿಧಾನ ಬರೆದುಕೊಟ್ಟವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಸುಮಾರು ಅವರು ಮರಣ ಹೊಂದಿದ್ರೂ ಸಹ ನಮಗೆ ಅಸ್ಪೃಶ್ಯತೆ ಹೋಗಿಲ್ಲ. ಅವರು ಸಾಕಷ್ಟು ಹೋರಾಟಗಳು ಮಾಡ್ಕೊಂಡು ಬಂದ್ರೂ ಅಸ್ಪೃಶ್ಯತೆ ತೆಗ್ದಾಕೋಕ್ಕೆ ಆಗಿಲ್ಲ. ಆದ್ರೂ ನಮ್ಮ ರಾಜಕೀಯ ಒಳತಂತ್ರ ಅನ್ನಿಸ್ತಾ ಇದೆ ಎಲ್ಲರಿಗೂ. ನಾವು ರಾಜಕೀಯ ಚುಕ್ಕಾಣಿ ಹಿಡಿಲಿಲ್ಲ ಅಂದರೆ ನಾವೇನೂ ಮಾಡೋಕ್ಕಾಗ್ತಿಲ್ಲ. ಯಾಕಂದರೆ ನಮ್ಮ ಎಲೆಕ್ಟೆಡ್ ಮೆಂಬರ್ ಅಲ್ಲಿ ಹೋಗಿ ಕೂತ್ಕೊಂಡಿದ್ರಾಗ ಮಾತ್ರ ಬದಲಾವಣೆ ತರ್ಬೋದು ಅಂತ ನನ್ನ ಅನಿಸಿಕೆ ಆಗುತ್ತೆ. ಹಿಂದೆ ಅಸ್ಪೃಶ್ಯತೆ ಎಂಬುದು ಜಾಸ್ತಿ ತಾಂಡವಾಡ್ತಾ ಇದೆ ನಮ್ಮ ಎಲ್ಲ ತಾಲೂಕುಗಳು, ಜಿಲ್ಲೆ, ರಾಜ್ಯದಲ್ಲಿ ಕೂಡ ಸಹ ಐತೆ. ಡಬಲ್ ಕಾಸ್ಟ್ ಸಿಸ್ಟಮ್ ಇದೆಯಲ್ಲ, ಅದಂತೂ ಬಿಡು. ಹೋಟ್ಲುಗಳಲ್ಲೂ ಇದೆ, ಮತ್ತು ನಗರಗಳಲ್ಲೂ ಇದೆ, ಹಳ್ಳಿ ಮಟ್ಟದಿಂದ ದಿಲ್ಲಿವರೆಗೂ ಇದೆ. ಆದರೆ ಏನಂದರೆ ಜನ ತೋರಿಸ್ಕೊಳ್ತಾ ಇಲ್ಲ ಅಷ್ಟೇನ. ಆದ್ದರಿಂದ ನಾಗರಿಕರಾಗಿ ನಾವು ಕೇಳ್ಕೊಳೋದೇನೆಂದರೆ, ಇನ್ನು ಮುಂದೆ ರಾಜಕೀಯ ಚುಕ್ಕಾಣಿ ಹಿಡಿಯೋದ್ರ ಮುಖಾಂತರ ಸ್ವತಂತ್ರ ಪಕ್ಷ ಕಟ್ಟಬೇಕು, ಎಲ್ಲರೂ ಒಗ್ಗಟ್ಟಾಗಿರಬೇಕು. ಆಮೇಲೆ ನಾವು ಅಸ್ಪೃಶ್ಯತೆ ಎಂಬುದನ್ನ ಹೋಗ್ಲಾಡಿಸೋದಕ್ಕೆ ಹೋರಾಟದ ಮುಖಾಂತರ ಸಾಧ್ಯವಾಗುತ್ತೆ. ಬಿಟ್ಟರೆ ಹೋರಾಟ ಮಾಡಿದಾಗ ನಾವು ಮನೆಗಿದ್ರೆ ಏನೂ ಆಗ್ತಾಯಿಲ್ಲ, ಕೆಲಸಗಳು ನಡೆಯೋದಿಲ್ಲ, ಏನೂ ಇಲ್ಲ. ಅವರು ರಾಜಕೀಯದವ್ರು ಬರ್ತಾರೆ, ದುಡ್ಡು ಕಾಸ್ಗೋಸ್ಕರ ಓಟ್ ಹಾಕಿಸ್ಕೊಳ್ತಾರೆ, ಹೋಗ್ತಾರೆ. ಬಿಟ್ಟರೆ ಮೇಲೆ ನಿಮ್ಮ ಕಷ್ಟ ಏನು ಸುಖ ಏನು ಅಂತ ಬಂದು ನೆಕ್ಸ್ಟ್ ಅವರು ತಿರುಗಿ ಕೂಡ ನೋಡಲ್ಲ, ಏನೂ ಇಲ್ಲ. ಯಾಕಂದರೆ ಅವ್ರಿಗೆ ಪವರ್ ಇರುತ್ತೆ, ಮನಿ ಪವರ್ ಇರುತ್ತೆ. ಆದ್ದರಿಂದ ಅವರು ದುಡ್ಡಿದ್ರೆ ಎಲ್ಲಿ ಬೇಕಾದ್ರೂ ರಾಜಕೀಯ ಮಾಡ್ಬೋದು ಅಂತ ಓಡಾಡ್ತಿರ್ತಾರೆ. ಆದ್ದರಿಂದ ಬಂಧುಗಳೇ ಹೇಳೋದಿಷ್ಟೇನಾ, ಇನ್ನು ಮುಂದಾದ್ರೂ ಅಂಬೇಡ್ಕರ್ ಕನಸನ್ನು ನನಸು ಮಾಡಬೇಕಂತ ನಾನು ಎಲ್ಲರ ಹತ್ರ ಕೇಳ್ಕೊಳ್ತ ಈ ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಅಂಬೇಡ್ಕರ್. ಏನಿವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಪರಿನಿಬ್ಬಾಣ ಹೊಂದಿದ್ದಿನ. ಯಾಕೆ ಪರಿನಿಬ್ಬಾಣ ಅಂತ ಹೇಳ್ತೀವಿ ಅಂದರೆ, ಅವರು ಬೌದ್ಧ ಧರ್ಮ ಸ್ವೀಕಾರ ಮಾಡೋದ್ರಿಂದ ಅದು ಪರಿನಿಬ್ಬಾಣ ಅಂತ. ಪಾಲಿ ಭಾಷೆಯಲ್ಲಿ ಪರಿನಿಬ್ಬಾಣ ಅಂತೇಳಿ, ಕನ್ನಡದಲ್ಲಿ ಪರಿನಿರ್ವಾಣ ಅಂತಾರೆ. ಅವರು ಬೌದ್ಧ ಧರ್ಮಕ್ಕೆ ಹೋಗೋದ್ರಿಂದ ನಾವು ಪರಿನಿಬ್ಬಾಣವನ್ನು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ತಿಳ್ಕೊಂಡಿದ್ರು. ಇವತ್ತು ಒಂದು ಈ ದಿನನ ನಾವು ಇಡೀ ಭಾರತ ದೇಶದ ಎಲ್ಲ ಒಂದು ಬೆಳಕು ಹಾರಿ ಹೋದ ದಿನ ಇವತ್ತು. ಇಡೀ ದೇಶಕ್ಕೇನು ಸಂವಿಧಾನ, ಸಮಾನತೆ, ಭಾತೃತ್ವ, ಒಂದು ಸಂವಿಧಾನನ ಕೊಟ್ಟರು, ಆ ಒಂದು ಚೇತನವನ್ನು ಈ ದಿನ ಈ ಭಾರತ ದೇಶ ಕಳ್ಕೊಂಡಿದೆ. ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸತ್ತು 68 ವರ್ಷ ಆದರೂ ಅವರ ಕನಸುಗಳು ಈ ದೇಶದಲ್ಲಿ ನನಸಾಗಿಲ್ಲ. ಈ ಸಮಾಜದ ಕನಸನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡಿದ್ದರು. ಅವರು ಭಾಳ ದುಃಖಭರಿತವಾಗಿ, ಕೊನೆ ದಿನಗಳು ಭಾಳ ದುಃಖಭರಿತವಾಗಿದ್ವು ಅವರು ಕೊನೆ ದಿನಗಳು. ಅಷ್ಟೊಂದು ಅವರು ದೇಶದ ಬಗ್ಗೆ, ಜನಾಂಗದ ಬಗ್ಗೆ, ಎಲ್ಲ ಸಮುದಾಯಗಳ ಬಗ್ಗೆ, ನನ್ನ ಜನ ಅನ್ನೋರು ಬಾಬಾ ಸಾಹೇಬ್ ಅಂಬೇಡ್ಕರ್. ನನ್ನ ಜನ ಅಂದರೆ SC ST OBC ಧಾರ್ಮಿಕ ಅಲ್ಪಸಂಖ್ಯಾತರು, ಇವರೆಲ್ಲ ನನ್ನ ಜನ. ಈ ದೇಶವನ್ನು ಆಳಬೇಕು, ಇತರ ಸಮುದಾಯಗಳಿಗೆ ಹೊಂದ್ಕೊಂಡು ಈ ದೇಶದ ರಾಜಕೀಯ ಹಂಚ್ಕೋಬೇಕು, ರಾಜಕೀಯ ಅಧಿಕಾರವನ್ನು ಪಡ್ಕೋಬೇಕು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕನಸಾಗಿತ್ತು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ಇವತ್ತು ನನಸಾಗಿಲ್ಲ. ನನಸಾಗೋದಕ್ಕೆ ನಮ್ಮಲ್ಲಿ ಆಳುವಂಥ ಸರ್ಕಾರಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸನ್ನು ನನಸಾಗೋಕ್ಕೆ ಬಿಟ್ಟಿಲ್ಲ. ಇದು ಒಂದು ದುರಂತದ ವಿಚಾರ. ಯಾಕಪ್ಪ ಅಂದರೆ 68 ವರ್ಷ ಆಗಿದೆ, ನಮಗೆ ಸ್ವತಂತ್ರ ಬಂದು 70-75 ವರ್ಷ ಆಗಿದೆ. ಆದರೂ ಸಮೇತ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡಂಥ ಸಮಾಜದ ಕನಸು ಈ ದೇಶದಲ್ಲಿ ಜಾರಿಯಾಗಿಲ್ಲ. ನಮ್ಮ ಏನು ಎಲ್ಲ SC ST OBC ಧಾರ್ಮಿಕ ಅಲ್ಪಸಂಖ್ಯಾತರು ಈ ದೇಶವನ್ನು ಆಳಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು. ಆ ಕನಸು ನನಸಾಗಬೇಕು. ಆ ಕನಸು ನನಸಾಗಬೇಕಂದ್ರೆ ನಾವೆಲ್ಲ ಒಗ್ಗಟ್ಟಿನಿಂದ ಹೋರಾಟ ಮಾಡಬೇಕಾಗ್ತದೆ. ನಾವೆಲ್ಲ ರಾಜಕೀಯ ಹೋರಾಟವನ್ನು, ರಾಜಕೀಯ ಅಧಿಕಾರವನ್ನು ಪಡ್ಕೋಬೇಕಾಗ್ತದೆ. ಭಾಳ ಲಾಸ್ಟಿಗೆ ಭಾಳ ಮನನೊಂದು ಹೇಳ್ತಾರೆ, ನನ್ನ ಸಮುದಾಯ ದೇಶ ಆಳ್ತಿಲ್ವಲ್ಲ ಅಂತೇಳಿ. ನನ್ನ ಸಮುದಾಯ ಈ ತಳ ಸಮುದಾಯಗಳಿದ್ದಾವೆ, ಅವರೆಲ್ಲ ಒಗ್ಗಟ್ಟಾಗಿ ಅಧಿಕಾರನ ಹಂಚ್ಕೋಬೇಕು, ಈ ದೇಶನ ಆಳಬೇಕು. ಆಗ ಎಲ್ಲ ಸಾಮಾನ್ಯ ಜನಕ್ಕೆ ನ್ಯಾಯ ಸಿಗುತ್ತೆ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಳ ಪ್ರತಿಪಾದನೆ ಮಾಡ್ತಾರೆ. ಆ ಕನಸು ನನಸಾಗಬೇಕಂದ್ರೆ ನಾವು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ನ, ಅವ್ರ ಹೋರಾಟಗಳನ್ನ, ಅವ್ರ ವಿಚಾರಗಳನ್ನ ನಾವು ಮೈಗೂಡಿಸ್ಕೋಬೇಕು. ಮೈಗೂಡಿಸ್ಕೊಂಡಿಲ್ಲ ಅಂದರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಬರೀ
ಡಿಸೆಂಬರ್ 6ಕ್ಕೆ ಮತ್ತು ಏಪ್ರಿಲ್ 14ಕ್ಕೆ ಸೀಮಿತ ಮಾಡಲಾಗ್ತದೆ. ಆದ್ದರಿಂದ ಬಂಧುಗಳೇ, ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಹೆಚ್ಚು ಓದಬೇಕು, ಇಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಾಗಬೇಕು. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯಗಳು ಈ ದೇಶದಲ್ಲಿ ಜಾರಿ ಆಗಬೇಕು. ಇವತ್ತು ಆಳುವಂಥ ಒಂದು ಸರ್ಕಾರ ನೋಡ್ಬೋದು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಆರ್ಟಿಕಲ್ 15 ಎಲ್ಲರಿಗೂ ಸಮಾಜದ ಕನಸು ಕಂಡಿದ್ರು. ಆರ್ಟಿಕಲ್ 15, ಆರ್ಟಿಕಲ್ 17 ಇವತ್ತು ಅಸ್ಪೃಶ್ಯತೆ ಆಚರಣೆ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ ಆರ್ಟಿಕಲ್ 17 ಅಸ್ಪೃಶ್ಯತೆ ಆಚರಣೆ ನಿಷಿದ್ಧ ಅಂತ ಹೇಳಿದರು. ಆದರೂ ಇವತ್ತು ಅಸ್ಪೃಶ್ಯತೆ ಆಚರಣೆ ನಡೀತೈತೆ ಎಲ್ಲ ಇಂಡಿಯಾ ತುಂಬಾ. ಆಮೇಲೆ ಇವತ್ತು ಆರ್ಟಿಕಲ್ 19 ಅಭಿವ್ಯಕ್ತಿ ಸ್ವಾತಂತ್ರ್ಯ ಇವತ್ತು ಎಲ್ಲರಿಗೂ ಸಿಗ್ತಾ ಇಲ್ಲ. ಇದು ಅದಕ್ಕೋಸ್ಕರ ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ಏನಾದರೂ ಬದಲಾಗಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋ ಸಂವಿಧಾನ ಈ ದೇಶದಲ್ಲಿ ಜಾರಿ ಆಗಬೇಕು. ಅದು ನಮ್ಮೆಲ್ಲರ ಜವಾಬ್ದಾರಿ ಆಗಬೇಕಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಅಂಬೇಡ್ಕರ್.